ಮತ್ತೊಂದು ಕಡೆ ಇಷ್ಟು ದಿನ ವೈಲೆಂಟ್ ಆಗಿದ್ದಂತ ಕಾಂಗ್ರೆಸ್ನಲ್ಲಿ ಸೈಲೆಂಟ್ ರಾಜಕಾರಣ ದಿಢೀರ್ ಅಂತ ಮುನ್ನೆಲೆಗೆ ಬರ್ತಾ ಇದೆ. ಅದ್ಯಾಕೆ ಅಂತ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಿರುವಂತ ಅದೊಂದು ಖಡಕ್ ಎಚ್ಚರಿಕೆಯಿಂದಾಗಿ. ಮೌನಕ್ಕೆ ಜಾರಿರುವಂತ ನಾಯಕರುಗಳು ಸೈಲೆಂಟ್ ಆಗಿಯೇ ಏನಾದರೂ ತಂತ್ರ ಹೆಣಿತಾ ಇದ್ದಾರಾ ಅನ್ನುವಂತ ಅನುಮಾನ ಸಹಜವಾಗೇ ಇದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ. ಎಲ್ಲರಿಗೆ ನಂದೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಕೇಳಿದ್ರಲ್ಲ, ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅನ್ನೋ ಖರ್ಗೆ ಮಾತನ್ನ. ಅಷ್ಟಕ್ಕೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ TV9 ಮೂಲಕ ಇಂಥದ್ದೊಂದು ಸಂದೇಶ ಕೊಟ್ಟಿರೋದು ಬೇರ್ಯಾರಿಗೂ ಅಲ್ಲ, ಸ್ವಪಕ್ಷದ ಸಚಿವರು ಶಾಸಕರಿಗೆ. ಎಐಸಿಸಿ ಅಧ್ಯಕ್ಷರ ಎಚ್ಚರಿಕೆ, ಸಚಿವರು ಶಾಸಕರು ಸೈಲೆಂಟ್. ಬಹಿರಂಗ ಹೇಳಿಕೆ ನೀಡಲು ಕಾಂಗ್ರೆಸ್ ನಾಯಕರ ಹಿಂದೇಟು. ಕಳೆದ ಕೆಲ ದಿನಗಳಿಂದ ಕೈಪಾಳೆಯ ಕದಡಿದ ಕೊಳದಂತಾಗಿತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ, ಸಿಎಂ ಕೂಗು, ಸಚಿವ ಸಂಪುಟ ಪುನರ್ರಚನೆ, ಸಾಲು ಸಾಲು ಡಿನ್ನರ್ ಮೀಟಿಂಗ್ಗಳು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದ್ವು. ಇವತ್ತು ಸುಮ್ಮನಾಗ್ತಾರೆ, ನಾಳೆ ಸುಮ್ಮನಾಗ್ತಾರೆ ಎಂದಿದ್ದ ಖರ್ಗೆ ಇಷ್ಟು ದಿನ ತಾಳ್ಮೆಯಿಂದಲೇ ಇದ್ರು. ಅದ್ಯಾವಾಗ ಕೈ ಮನೆ ಕೊತ ಕೊತ ಅನ್ನೋದಕ್ಕೆ ಶುರುವಾಯಿತು, ಖಡಕ್ ವಾರ್ನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಖರ್ಗೆ ಹೇಳಿದ್ದೇನು ಅನ್ನೋದನ್ನ ಮೊದಲು ನೋಡ್ಕೊಂಡ್ಬಿಡಿ. ಎಲ್ಲರಿಗೆ ನಂದೊಂದು ಸೂಚನೆ ಏನಂದರೆ, ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೆಲಸ ಮಾಡಬೇಕು. ಯಾವಾಗ ಏನು ನಿರ್ಣಯ ತಗೊಳ್ಬೇಕು ಅದು ನಮಗೆ ಬಿಟ್ಟಿದ್ದು. ಮೊದಲ ಕೊಟ್ಟಂಥ ಕೆಲಸಗಳನ್ನು ಮಾಡಿ ಜನರಿಗೆ ಅಭಿವೃದ್ಧಿ ಕಡೆ ಒಯ್ದು ಮತ್ತು ಪಕ್ಷಕ್ಕೆ ಬಲ ತಂದು ಆ ಕೆಲಸ ಮೊದಲು ಮಾಡಲಿ. ಇವೆಲ್ಲ ಮಾತಾಡ್ತಕ್ಕಂಥದ್ದು ಇದರಲ್ಲಿಂದು ಏನು ಪ್ರಯೋಜನ ಆಗೋದಿಲ್ಲ. ಪಕ್ಷದ ವರಿಷ್ಠ ಖರ್ಗೆ ಮಾತಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಫುಲ್ ಸೈಲೆಂಟ್ ಆಗಿದ್ದಾರೆ. ಬಹಿರಂಗ ಹೇಳಿಕೆ ನೀಡಲು ಸಚಿವರು, ಕೈ ಶಾಸಕರು ಹಿಂದೇಟು ಹಾಕ್ತಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಗೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ. ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ. ಇದನ್ನ ನಾನು ಅಧ್ಯಕ್ಷರು ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಾನು ಪಾಲನೆ ಮಾಡ್ತೀನಿ, ಬೇರೆಯವರು ಪಾಲನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವ ಚರ್ಚೆನೂ ಅವಶ್ಯಕತೆ ಇಲ್ಲ. ಎಐಸಿಸಿ ವರಿಷ್ಠರು ಮಲ್ಲಿಕಾರ್ಜುನ ಖರ್ಗೆಜಿಯವರು ಅವರು ಹೇಳಿರೋ ಮಾತು 100ಕ್ಕೆ 100 ಸರಿಯಾಗಿದೆ. ಎಲ್ಲರೂ ಅದನ್ನು ಪರಿಪಾಲನೆ ಮಾಡಿ ಶಿಸ್ತಿನಿಂದ ಪಕ್ಷನ ಸಂಘಟನೆ ಮಾಡಬೇಕು. ಸರ್ಕಾರ ಒಳ್ಳೆಯ ಹೆಸರು ತರೋ ರೀತಿ ಕೆಲಸ ಮಾಡಬೇಕು. ಕರೆಕ್ಟ್ ಆಗಿದೆ. ಇದಿಷ್ಟೆಲ್ಲ ಖರ್ಗೆ ಮಾತನ್ನ HK ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ವಿವೇಚನೆ ಬಳಸಿ ಮಾತನಾಡಬೇಕು ಎಂದಿದ್ದಾರೆ. ಯಾವಾಗ ಯಾವುದು ಏನು ಮಾಡಬೇಕು ಅನ್ನೋದು ನಮ್ಮ ಹೈಕಮಾಂಡ್ ಮಾಡೋದಕ್ಕೆ ಸಮರ್ಥವಾಗಿದೆ. ಯಾರ್ದು ಬಾಯಿಗೆ ಬೀಗ ಹಾಕೋಕ್ಕೆ ಆಗೋದಿಲ್ಲ. ನಮ್ಮ ಏನು ವಿವೇಚನವನ್ನ ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ. ಕುರ್ಚಿ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ ಎಂದ ಅಶೋಕ್. ಕಾಂಗ್ರೆಸ್ನಲ್ಲಿ ಹಿಡಿತವಿಲ್ಲವೆಂದು ಪ್ರಹ್ಲಾದ್ ಜೋಶಿ ಲೇವಡಿ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇನ್ನಾದರೂ ಕುರ್ಚಿ ಜಗಳ ಬಿಟ್ಟು, ಅಧಿಕಾರದ ವ್ಯಾಮೋಹ ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಮುಂದೆ ಈ ರಾಜ್ಯದಲ್ಲಿರುವಂಥ ಎಲ್ಲ ಕೈಗಾರಿಕೆಗಳು ಎಲ್ಲ ಈ ರಾಜ್ಯವನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿಗೆ ನೀವೇ ದೂಡ್ತಾ ಇದ್ದೀರಾ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಂಟ್ರೋಲ್ ಇಲ್ಲ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ರಿ, ಕೆಲಸ ಮಾಡಲಿಲ್ಲ, ಬಾಯಿ ಮಾತ್ರ ತೆಗಿತಾನೆ ಇದ್ದಾರೆ. ಈಗ ಅವರವ್ರ ಒಳಗನೆ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯನವರು, ಅರ್ಧ ಅವಧಿ DK ಶಿವಕುಮಾರ್ ಹೇಳಿದ್ದಾರೆ. ಅದು ಕೆಲವು ಮಂದಿ ಒಪ್ಪಂದ ಆಗಿಲ್ಲತ್ತಾರೆ, ಒಪ್ಪಂದ ಆಗಿದೆ ತಾರೆ. ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗೋದು ನಿಶ್ಚಿತ. ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ವಿಪಕ್ಷಗಳ ಟೀಕೆ ಒತ್ತಟ್ಟಿಗಿರಲಿ, ಆದರೆ ಖರ್ಗೆ ಎಚ್ಚರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ಅದೆಂಗೆ ಸ್ವೀಕರಿಸ್ತಾರೆ ಅನ್ನೋದೇ ಕುತೂಹಲ ಕೆರಳಿಸಿದೆ. ಬಹಿರಂಗ ಹೋರಾಟ ಬಿಟ್ಟು ಹೈಕಮಾಂಡ್ ಕದ ಏನಾದರೂ ತಡ್ತಾರಾ ಎಂಬ ಪ್ರಶ್ನೆ ಗರಿಗೆದರಿದೆ. ಇಂತಹ ಹೊತ್ತಲ್ಲೇ ಹೈಕಮಾಂಡ್ ಪದೇ ಪದೇ DK ಬೆನ್ನಿಗೆ ನಿಲ್ತಿದ್ಯಾ ಎಂಬ ಮಾತು ಕೂಡ ಮುನ್ನೆಲೆಗೆ ಬರ್ತಿದೆ.
ದುಬೈ ಪ್ರವಾಸಕ್ಕೆ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರ ಪ್ಲಾನ್. ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿದ್ರೂ ಕಾಂಗ್ರೆಸ್ನ ಶಾಸಕರು ವಿದೇಶದತ್ತ ಮುಖ ಮಾಡಿದ್ದಾರೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರಾಗಿ ಹೊಸವರು ಬರಬೇಕು ಎಂತಿದ್ದ ಸತೀಶ್ ಜಾರಕಿಹೊಳಿ ಆಪ್ತರಿ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. 4 ದಿನಗಳ ಕಾಲ ದುಬೈ, ಸಿಂಗಾಪುರ ಹೋಗೋದಕ್ಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಇದು ಬರೀ ಪ್ರವಾಸನ ಅಥವಾ ಇದರಲ್ಲೇನಾದ್ರೂ ರಾಜಕೀಯ ಉದ್ದೇಶವೇನಾದ್ರೂ ಇದೆಯಾ ಅನ್ನೋದೇ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.